ನಮಸ್ಕಾರ ಸುರಭಿ, ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ತೆ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲೆ ಇಲ್ಲಿಯ ವಾತಾವರಣ ನೋಡಲಿಕ್ಕೆ ಬಂದಿದ್ದೇವೆ. ನಾನು ಕಲಿತಂತಹ ನಮ್ಮೂರ ಶಾಲೆ ತುಂಬ ಅಚ್ಚುಮೆಚ್ಚಿನ, ನನ್ನನ್ನು ಬೆಳೆಸಿ ಇಲ್ಲಿ ಅವಕಾಶ ಕೊಟ್ಟು ಬೆಳೆಸಿದಂತಹ ಶಾಲೆ. ಹಾಗಿದ್ದಾಗ ಬನ್ನಿ, ಇಲ್ಲಿಯ ವಾತಾವರಣವನ್ನು, ಇಲ್ಲಿರುವಂತಹ ಅವಕಾಶಗಳನ್ನು, ಯಾವ ರೀತಿ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಚಟುವಟಿಕೆಗಳಿವೆ, ಇಲ್ಲಿಯ ವಾತಾವರಣ ಹೇಗಿದೆ, ಬನ್ನಿ ನೋಡೋಣ. ನಮ್ಮೂರ ಶಾಲೆಯ ಸೊಗಡು ಬಲು ಅಂದ. ವಿಶಾಲವಾದಂತಹ ಮೈದಾನ, ಸುಸಜ್ಜಿತವಾದಂತಹ ತರಗತಿ, ಬೇಕಾದಂತಹ ಶಿಕ್ಷಣ ವ್ಯವಸ್ಥೆ, ಹಾಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಶಿಕ್ಷಕ ವೃಂದ, ಹೀಗೆ ಸಣ್ಣ ಸಣ್ಣ ಮಕ್ಕಳ ಕಿಲಕಿಲ ನಗುವಿನಿಂದ ಹಿಡಿದು 7ನೇ ತರಗತಿಯ ವಿದ್ಯಾರ್ಥಿಗಳವರೆಗೆ ಇಲ್ಲಿ ಅತ್ಯುನ್ನತವಾದಂತಹ ಶಿಕ್ಷಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಗ್ತಾ ಇದೆ. ಸುಮಾರು 15 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಕಲಿತು ನಲಿತು ಬೆಳೆದಂತಹ ವಿದ್ಯಾರ್ಥಿನಿ ನಾನು. ಮತ್ತೊಮ್ಮೆ ಈ ಶಾಲೆಯ ಕುರಿತಾದಂತಹ ಮಾಹಿತಿಯನ್ನು ಕೊಡುವುದರಲ್ಲಿ ತುಂಬ ಖುಷಿ ಇದೆ. ದಶಕಗಳಿಗಿಂತಲೂ ಹೆಚ್ಚಿನ ಕಾಲದ ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈದು ತಮ್ಮ ಬಾಳನ್ನು ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ನೋಡುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಈ ಶಾಲೆ ಒಂದು ಜೀವನವನ್ನು ಕಟ್ಟಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನಮಗೆ ಕಲಿಸಿದಂತಹ ಎಲ್ಲ ಶಿಕ್ಷಕರನ್ನು ಸ್ಮರಣೆ ಮಾಡುವಂತಹ ಒಂದು ಅವಕಾಶವೂ ಸಿಕ್ಕಿದೆ. ಹಾಗೆ ಅತ್ಯಂತ ಸುಸಜ್ಜಿತವಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊರೆತಾ ಇದೆ. ನಲಿಕಲಿಯಿಂದ ಹಿಡಿದು 7ನೇ ತರಗತಿಯವರೆಗೆ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗಿದ್ದಾಗ ನಮ್ಮ ಊರ ಶಾಲೆ ಇನ್ನಷ್ಟು ಬೆಳಗಲಿ ಎನ್ನುವಂತಹ ಉದ್ದೇಶ ನಮ್ಮದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಂತಹ ದಿನ ಶಾಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ದಂತಹ ಕಾರಣ ಹೆಚ್ಚಿನ ವಿವರಗಳನ್ನು ಹಾಗೆ ಹೆಚ್ಚಿನ ಛಾಯಾಗ್ರಹಣವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಇಷ್ಟು ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಸರಕಾರಿ ಪ್ರೌಢಶಾಲೆ ಕೊಡಮನಿ, ಇಲ್ಲಿ ಹಲವಾರು ನೆನಪುಗಳಿವೆ. ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಶಿಕ್ಷಕ ವೃಂದ ಇಂದಿಗೂ ಕೂಡ ನಮ್ಮ ಸರಕಾರಿ ಶಾಲೆಯಲ್ಲಿ ಇದ್ದಾರೆ. ಅತ್ಯಂತ ಖುಷಿಯಿಂದ ಹೊರಟಂತಹ ಕ್ಷಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಪ್ರಸ್ತುತ ಈಗ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಸುಸಜ್ಜಿತವಾದಂತಹ ತರಗತಿ, ಪಠ್ಯೇತರ ಚಟುವಟಿಕೆಗಳು, ಹಾಗೆಯೇ ಶಿಸ್ತುಬದ್ಧವಾದಂತಹ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಮಕ್ಕಳಿಗೆ ಸುಸೂತ್ರವಾಗಿ ನೀಡಲಾಗ್ತಾ ಇದೆ. ಇಲ್ಲಿಯ ಅಧ್ಯಾಪಕರಿಂದ ಹಿಡಿದು ಮುಖ್ಯೋಪಾಧ್ಯಾಯರವರೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಶಿಕ್ಷಕ ವೃಂದ ಮಕ್ಕಳಿಗೆ ಸುಸಜ್ಜಿತವಾದಂತಹ ಒಂದು ಉತ್ತಮ ರೀತಿಯಾದಂತಹ ಪಾಠದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಹಾಗೆ ಹಾಲು, ಬಿಸಿಯಾದಂತಹ ಹಾಲು, ಬಿಸಿಯಾದಂತಹ ಊಟ, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು, ಪಠ್ಯೇತರ ಕ್ರಮ, ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ನಿಟ್ಟಿನಲ್ಲಿ ಈ ಶಾಲೆ ಪ್ರತಿನಿತ್ಯ ಶ್ರಮಿಸ್ತಾ ಉಂಟು. ಆ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಇಲ್ಲಿ ಸಹಕರಿಸ್ತಾ ಉಂಟು. ಯೋಗ ತರಬೇತಿ, ಹಾಗೆ ಹುಡುಗಿಯರಿಗೆ ಕರಾಟೆ ಅಭ್ಯಾಸ, ಹಾಗೆ ಜೂಡೋ ತರಬೇತಿ, ಹೀಗೆ ಹಲವಾರು ಚಟುವಟಿಕೆಗಳ ಜೊತೆಗೆ ಮಕ್ಕಳನ್ನು ಒಂದು ಸತ್ಪ್ರಜೆಯಾಗಿ ಈ ಭಾರತ ದೇಶಕ್ಕೆ ಕೊಡುವಲ್ಲಿ ನಮ್ಮ ಸರಕಾರಿ ಶಾಲೆಯಾದಂತಹ ಕೊಡ್ಮನ್ ಸತತ ರೀತಿಯಲ್ಲಿ ಪ್ರಯತ್ನವನ್ನು ಬರ್ತಾ ಉಂಟು. ಹಾಗಾಗಿ ಸುಮಾರು 15 ವರ್ಷಗಳಿಂದ 100% ರಿಸಲ್ಟನ್ನು ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಸರಕಾರಿ ಪ್ರೌಢಶಾಲೆ, ಅಲ್ಲಿಯ ವಿದ್ಯಾರ್ಥಿನಿ ಎನ್ನುವಂತಹ ಹೆಮ್ಮೆಯೂ ಇದೆ. ಹಾಗೆ ನಮ್ಮ ಶಿಕ್ಷಕರು ಪ್ರೀತಿಯಿಂದ ಬರಮಾಡಿದಂತಹ ಕಾರಣ ಅಲ್ಲಿ ನಡೆಯುವಂಥ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್ ಎನ್ನುವಂತಹ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಮಾಹಿತಿ ಕೊಡುವಂತಹ ಅವಕಾಶ ಸಿಕ್ಕಿತು. ಇದೆಲ್ಲದಕ್ಕೂ ಕೂಡ
ಸರಕಾರಿ ಪ್ರೌಢಶಾಲೆ ಹಾಗೆ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲರಿಗೂ ಕೂಡ ಆಭಾರಿಯಾಗ್ತಾ ನಮ್ಮ ಶಾಲೆಯ ಕೊಡ್ಮನ್ ಶಾಲೆಯ ಕೀರ್ತಿ ಬೆಳಗಲಿ ಒಳಗಲಿ, ಈ ಶಾಲೆಗೆ ಇನ್ನಷ್ಟು ಶಿಕ್ಷಕರು ಹಾಗೆ ಇನ್ನಷ್ಟು ವಿದ್ಯಾರ್ಥಿಗಳು ಬರುವಂತಾಗಲಿ. ಈ ನಿಟ್ಟಿನಲ್ಲಿ ಇಲ್ಲಿ ಈ ವಿಡಿಯೋವನ್ನು ನೋಡಿದಂತಹ ಎಲ್ಲ ವೀಕ್ಷಕರೇನಿದ್ದೀರಿ, ಈ ಶಾಲೆಯ ಬಗ್ಗೆ ಇನ್ನಷ್ಟು ಮಂದಿಗೆ ತಿಳಿಸಿ ನಮ್ಮ ಶಾಲೆ, ನಮ್ಮೂರ ಶಾಲೆಯ ಕೀರ್ತಿಯನ್ನು ಬೆಳಗಿಸುವಲ್ಲಿ ಪ್ರಯತ್ನಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಗುರಿ ಅಂತ ಇಟ್ಕೊಳ್ಬೇಕು. ನಾವು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಅದಕ್ಕೆ ತಕ್ಕಾಗಿ ನಾವು ಕಲ್ತ್ಕೊಳ್ಬೇಕು, ನಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಏನು ಮಾಡಬೇಕು ನಮ್ಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸರಿ ನಾನು SSLC ಆದ ನಂತರ PUCಯಲ್ಲಿ ಯಾವ ಸಬ್ಜೆಕ್ಟ್ ತಗೊಳ್ಬೇಕು, ಆ ಸಬ್ಜೆಕ್ಟ್ ತಗೊಂಡು ನಾನು ಮುಂದೆ ಏನಾಗಬಹುದು, ಇದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮವರೇ ಆದಂತಹ, ನಮ್ಮ ಊರಿನವರೇ ಆದಂತಹ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿರುವಂತಹ ಮನುಷ್ಯ ಇವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಆಗಮಿಸಿ ನಿಮಗೆ ಒಂದು ಸಾಕಷ್ಟು ಮಾಹಿತಿಯನ್ನು ಅವರು ರೆಡಿ ಮಾಡಿಕೊಂಡು ಇನ್ನಷ್ಟು ನಿಮಗೆ ಒಳ್ಳೆಯ ಮಾಹಿತಿ ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾದಂತಹ ಪೂರಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ನಿಮ್ಮಲ್ಲಿ ಒಳ್ಳೆ ನಾಲೆಜ್ ಇರುವ, ಸೊ ಆ ನಾಲೆಜ್ ಪಡ್ಕೊಳ್ಳಿಕ್ಕೆ ನೀವು ಪ್ರತಿನಿತ್ಯ ಪೇಪರ್ ಓದ್ತಾ, ಮೊಬೈಲ್ ನೋಡ್ತಾ, ಮೊಬೈಲ್ ಇನ್ಫಾರ್ಮೇಶನ್ ನೋಡ್ತಾ, ಕರೆಂಟ್ ಅಫೇರ್ಸ್ ನೋಡ್ತಾ, ಅದನ್ನೆಲ್ಲ ಮಾಡ್ಬೋದಾ? ನಾಲೆಜ್ ಅನ್ನು ಬಿಲ್ಡ್ ಮಾಡಬೇಕು ಇಷ್ಟೇ. ಒಳ್ಳೆಯ ರೀತಿಯಲ್ಲಿ ಅರ್ಥ ಆಗುವಂತೆ ಅವರಿಗೆ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಳ್ಳೆಯ ಸಲಹೆಗಳನ್ನು ಅದಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಈಗಿನ ಪ್ರಸ್ತುತ ಪೋಷಕರಲ್ಲಿದೆ. ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಆಂಗ್ಲ ಮಾಧ್ಯಮದ ಒಂದು ಗೋಜಿಗೆ ತಲೆಗೊಡದೆ ಕನ್ನಡ ಮಾಧ್ಯಮ ಸರಕಾರಿ ಶಾಲೆಯಲ್ಲಿರುವಂತಹ ಅವಕಾಶಗಳನ್ನು ತಮ್ಮ ಮಕ್ಕಳಿಗೆ ಕೊಡಿಸುವಲ್ಲಿ ಪೋಷಕರು ಶ್ರಮಿಸಬೇಕು. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಡಿ ಇಟ್ಟು ನಮ್ಮೂರಲ್ಲಿರುವಂತಹ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸುವಂಥವರಾಗಬೇಕು. ಹಾಗೆ ಇಲ್ಲಿರುವಂತಹ ಅವಕಾಶಗಳು ಮಕ್ಕಳಿಗೆ ದೊರೆಯುವಂತಾಗಬೇಕು ಎನ್ನುವಂತಹ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ದೇವೆ.